ಖಂಡಿತವಾಗ್ಲೂ ನಮ್ಮಮ್ಮನ್ಗೆ ಮೈನಾ ಅವ್ರ ಮೇಲಿರೋ ಕೋಪನ ತುಳಸಿ ಅವಳ ಫೇವರ್ಗೆ ಯೂಸ್ ಮಾಡ್ಕೋತಿದ್ದಾಳೆ. ನೀನೇ ಹೋಗಿ ನಿಮ್ಮಮ್ಮನ ಹತ್ರ ಸ್ಟ್ರಾಂಗ್ ಆಗಿ ಮಾತಾಡಿದ್ರುವ. ನಿನ್ನನ್ ಬಿಟ್ಟು ಅವ್ರು ಯಾರ ಮಾತನ್ನು ಕೇಳೋ ಪರಿಸ್ಥಿತಿಲಿ ಇಲ್ಲ. ಒಂದ್ ವೇಳೆ ಅವ್ರು ಕೇಳೋ ಮನಸ್ಥಿತಿಗೆ ಬಂದ್ರು ತುಳಸಿ ಅವ್ರನ್ನ ಕೇಳಕ್ ಬಿಡಲ್ಲ. ಮೇಡಮ್, ನೀವ್ ಯಾಕೆ ತುಳಸಿ ಮುಂದೆ ಮಾತಾಡೋದಕ್ಕೆ ಹೋದ್ರಿ? ತುಳಸಿನ ಹೊರಗಡೆ ಕಳಿಸಿ ನಾನ್ ಸರಸ್ವತಿ ಅವ್ರ ಹತ್ರ ಮಾತಾಡ್ಬೇಕು ಅಂತ ಹೇಳಿ ಮಾತಾಡ್ಬೋದಿತ್ತಲ್ವಾ? ನಾನ್ ಹೇಳ್ದೆ ಧ್ರುವ. ನಾನ್ ಮಾತ್ರ ಅಲ್ಲ, ದೀಪಾನು ಹೇಳಿದ್ಲು. ಆದ್ರೆ ನಿಮ್ಮಮ್ಮ ಅವಳನ್ನ ಅಲ್ಲೇ ಇರಿಸ್ಕೊಂಡ್ರು. ಆ ರಾಕ್ಷಸಿ ನಮ್ಮಮ್ಮನ್ನ ಆ ಥರ ಬದಲಾಯಿಸ್ಬಿಟ್ಟಿದ್ದಾಳೆ ಮೇಡಮ್. ನಾನು ತಾಳ್ಮೆಯಿಂದ ಎಷ್ಟೋ ಸಲ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ. ಆದ್ರೆ ಇನ್ಮೇಲೆ ತಾಳ್ಮೆಯಿಂದ ಇರೋದ್ರಿಂದ ಏನು ಪ್ರಯೋಜನ ಇಲ್ಲ ಅಂತ ಗೊತ್ತಾಗ್ತಿದೆ. ಇಲ್ಲ ಧ್ರುವ, ನೀನೀಗ ತುಳಸಿ ಹತ್ರ ಕೋಪ ತೋರಿಸೋ ಬದಲು ನಿಮ್ಮಮ್ಮನ ಹತ್ರ ಹೇಗಾದ್ರೂ ಮಾಡಿ ಸಮಾಧಾನದಿಂದ ಮಾತಾಡು. ಮೈನನ್ನ ನಿಮ್ಮನೆ ಕರ್ಕೊಂಡು ಹೋಗ್ಬೇಕು. ತುಳಸಿ ಹತ್ರ ಜಗಳ ಮಾಡಿದ್ರೆ ನಿಮ್ಮಮ್ಮಂಗಿರೋ ಕೋಪ ಇನ್ನೂ ಜಾಸ್ತಿ ಆಗುತ್ತೆ. ಆ ಕೋಪ ಮೈನನ್ ಮೇಲೆ ತಿರುಗುತ್ತೆ. ಅದೆಲ್ಲ ನಾನು ನೋಡ್ಕೊಳ್ತೇನೆ ಬಿಡಿ ಮೇಡಮ್. ಈಗಲೇ ಮನೆಗೆ ಹೋಗಿ ನಮ್ಮಮ್ಮನ ಹತ್ರ ಮಾತಾಡ್ತೇನೆ. ಹಾಗೆ ಆ ತುಳಸಿನ ಹೇಗೆ ವಿಚಾರಿಸ್ಕೋಬೇಕೋ ಹಾಗೆ ವಿಚಾರಿಸ್ಕೋತೀನಿ. ಮೇಡಮ್, ಆ ತುಳಸಿ ನಮ್ಮ ಮನೇಲಿ ತುಂಬಾ ದಿನದಿಂದ ಇದ್ಲು. ಆದ್ರೆ ಅವಳ ಒರಿಜಿನಲ್ ಕ್ಯಾರೆಕ್ಟ್ರು ನನ್ಗೆ ಈಗೀಗ ಅರ್ಥ ಆಗ್ತಿದೆ. ನೀವು ಬರೀ ನಮ್ಮ ಮನೇಲಿ ಒಂದು ಅರ್ಧ ಗಂಟೆ ಇದ್ರಿ ಅನ್ಸತ್ತೆ. ಅಷ್ಟು ಬೇಗ ನೀವು ತುಳಸಿದು ಒರಿಜಿನಲ್ ಕ್ಯಾರೆಕ್ಟ್ರು ಅಬ್ಸರ್ವ್ ಮಾಡಿದ್ದೀರಾ ಅಂದ್ರೆ ಅವಳು ಯಾವ ಥರ ಬಿಹೇವ್ ಮಾಡಿರ್ತಾಳೆ ಅಂತ ನನಗೆ ಅರ್ಥ ಆಗ್ತಿದೆ. ನಾನೀಗ ಮನೆಗೆ ಹೋದ್ಮೇಲೆ ಅವಳಿಗಿದೆ. ನಾನು ಬರ್ತೀನಿ ಮೇಡಮ್. ಧ್ರುವ ಅವರೇ ನೋಡಿ, ತುಳಸಿ ಮೇಲಿರೋ ಕೋಪನೆಲ್ಲ ನೀವು ಅತ್ತೆ ಮೇಲೆ ತೋರ್ಸಕ್ ಹೋಗ್ಬೇಡಿ. ನೀವು ಸ್ವಲ್ಪ ತಾಳ್ಮೆಯಿಂದ ನಡ್ಕೊಳ್ಳಿ. ಹಾಗೆ ನಾನು ಅಲ್ಲಿಗೆ ಬರೋದ್ರ ಬಗ್ಗೆನೂ ಒಂದ್ಸರಿ ಯೋಚನೆ ಮಾಡಿ. ನನ್ಗ್ಯಾಕೋ ಬೇಡ ಅನ್ನಿಸ್ತಿದೆ. ಮೇಡಮ್, ಮೊದಲು ಇವ್ರಿಗೆ ಅರ್ಥ ಆಗೋ ಹಾಗೆ ತಿಳಿಸಿ. ನನಗೀಗ ಇವ್ರ ಹತ್ರ ಮಾತಾಡೋ ತಾಳ್ಮೆ ಇಲ್ಲ. ನಾನೇನು ಬರ್ತೀನಿ. ಧ್ರುವ, ಮಗುಗೆ ಬುದ್ಧಿ ಹೇಳ್ದಂಗೆ ನಾನು ಆಗ್ಲಿಂದ ಹೇಳ್ತಾನೆ ಇದ್ದೀನಿ. ನೀನ್ ನೋಡಿದ್ರೆ ಮತ್ತೆ ಮತ್ತೆ ಅದನ್ನೇ ಹೇಳ್ತಿದ್ಯಲ್ಲ. ಏನಾದ್ರೂ ಸರಿ, ನೀನ್ ಧ್ರುವನ್ ಮನೆಗೆ ಹೋಗ್ಲೇಬೇಕು. ನನ್ನನ್ ಕೇಳಿದ್ರೆ ತುಳಸಿ ತರ ಇರೋ ಹುಡುಗಿ ಆ ಮನೇಲಿರೋದು ಒಳ್ಳೇದಲ್ಲ. ನೀನು ಒಳ್ಳೆ ಸೊಸೆ ಆಗಿ ಆ ಮನೆಗೆ ಹೋಗೋ ಸಮಯ ಬಂದಿದೆ. ಯೋಚನೆ ಮಾಡಿ ನೋಡು, ಎಲ್ಲ ಒಳ್ಳೇದಾಗತ್ತೆ ಮೈನಾ. ನೀನ್ ಹೋದ್ರೆ ಒಳ್ಳೇದಾಗತ್ತೆ. ನನ್ ಮಾತ್ ಕೇಳು. ಅತ್ತೆ, ಇವಾಗ ನನ್ಗೆ ಯಾಕೆ ಹೂವೆಲ್ಲ? ನಾನಿವಾಗ ಎಲ್ಲೂ ಹೊರಗಡೆ ಹೋಗ್ತಿಲ್ಲ ಅಲ್ವಾ? ಎಲ್ಲಾದ್ರೂ ಹೊರಗಡೆ ಹೋದ್ರೇನೆ ಹೂ ಮುಡ್ಕೋಬೇಕಾ? ಹೆಣ್ಮಕ್ಳು ಹೂ ಮುಡ್ಕೊಂಡು ಬೊಟ್ಟಿಟ್ಕೊಂಡು ಬಳೆ ಹಾಕೊಂಡು ಯಾವಾಗ್ಲೂ ನಗ್ನಗ್ತಾ ಸಂತೋಷವಾಗಿರ್ಬೇಕು. ನಾನು ಸಂತೋಷವಾಗಿರ್ಬೇಕು ಅಂತ ತುಂಬಾ ಟ್ರೈ ಮಾಡ್ತಿದ್ದೀನಿ ಅತ್ತೆ. ಆದ್ರೆ ನನ್ನಿಂದ ಆಗ್ತಿಲ್ಲ. ಒಳಗೊಂದು ಹೊರಗೊಂದು ಮುಚ್ಚಿಟ್ಕೊಂಡಿರಕ್ ಆಗ್ತಿಲ್ಲ ಅತ್ತೆ. ನಿನ್ ಮಾತ್ ನಿಜ. ಇವಾಗ ಒಳಗೊಂದು ಹೊರಗೊಂದು ವೇಷ ಹಾಕೊಂಡಿರ್ತಾರಲ್ಲ, ಅವ್ರಿಗೆ ಕಾಲ, ನಮ್ಮಂತವ್ರಿಗಲ್ಲ. ಹೌದು ಅತ್ತೆ. ತುಳಸಿ ಹೇಳದ್ನಲ್ಲ, ನಮ್ಗೋಸ್ಕರನಾದ್ರೂ ನಾವು ನಗ್ನಗ್ತಾ ಇರ್ಬೇಕು. ಎಲ್ಲಿ ನಗು? ಸರಿ ಅತ್ತೆ.